ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣಪೂಜಾ ರಥಂ ಮುನಿ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ASC ಪದವಿ ಪೂರ್ವ ಶಿಕ್ಷಣ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಆನ್ಲೈನ್ ತರಗತಿಗಳಿಗೆ ಆತ್ಮೀಯ ಸ್ವಾಗತ. ವಿಶ್ವದಾದ್ಯಂತ ಕರೋನಾ ಎಂಬ ಸಾಂಕ್ರಾಮಿಕ ರೋಗವು ಶರವೇಗದಲ್ಲಿ ಹರಡುತ್ತಿದೆ. ಆದ ಕಾರಣ ಮುಂಜಾಗ್ರತಾ ಕ್ರಮವಾಗಿ ಭಾರತ ದೇಶವು ಈಗಾಗಲೇ ಲಾಕ್ಡೌನನ್ನು ಜಾರಿಗೆ ತರಲಾಗಿದೆ. ಆದ್ದರಿಂದ ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲೇ ಸುರಕ್ಷಿತವಾಗಿರಿ ಎಂದು ಹೇಳುತ್ತಾ, ವಿದ್ಯಾರ್ಥಿಗಳ ಅಧ್ಯಯನದ ಹಿತದೃಷ್ಟಿಯಿಂದಾಗಿ ನಿಮ್ಮ ಸಂಸ್ಥೆಯು ಆನ್ಲೈನ್ ತರಗತಿಗಳನ್ನು ಪ್ರಸ್ತುತಿಪಡಿಸುತ್ತಿದೆ. ಎಲ್ಲ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಸತ್ಯವತಿ ಸುತರಾದ ವೇದವ್ಯಾಸ ಮಹರ್ಷಿಗಳು ವೇದವನ್ನು ವಿಭಾಗ ಮಾಡಿದರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ವೇದಗಳನ್ನು ವಿಭಾಗ ಮಾಡಿದ ಮೂಲ ಉದ್ದೇಶವೇ ಕ್ಲಿಷ್ಟವಾಗಿದೆ. ವೇದ ಅದರ ಅರ್ಥವು ಸುಲಭವಾಗಿ ತಿಳಿಯಬೇಕು ಎಂಬುದಾಗಿ ಅವುಗಳನ್ನು ವಿಭಾಗ ಮಾಡಿದರು. ಅದು ನಮಗೆ ತಿಳಿಯದಿದ್ದಾಗ 18 ಪುರಾಣಗಳು, ಅವುಗಳಿಗೆ ಅನೇಕ ಉಪಪುರಾಣಗಳು, ಮಹಾಭಾರತಾದಿಗಳು, ಹೀಗೆ ಎಲ್ಲವನ್ನು ಕೂಡ ವಿಭಾಗ ಮಾಡ್ತಾ ಅನೇಕ ಅಭಿಪ್ರಾಯಗಳನ್ನು ಪುರಾಣಗಳಲ್ಲಿ, ಉಪಪುರಾಣಗಳಲ್ಲಿ ಮನುಷ್ಯರು ತಿಳಿಯಲಿ ಎಂಬ ಆಸೆಯಿಂದ ವಿಭಾಗಗಳನ್ನು ಮಾಡುತ್ತಾ ಬಂದರು. ಹಾಗೆ ಮನುಕುಲಕ್ಕೆ ಮಹರ್ಷಿ ವೇದವ್ಯಾಸರು ಕೊಟ್ಟ ಬಹುದೊಡ್ಡ ಕೊಡುಗೆಯೇ ವೇದಗಳ ವಿಭಜನೆ, ಅಷ್ಟಾದಶ ಪುರಾಣಗಳ ನಿರ್ಮಾಣ, ಮಹಾಭಾರತಾದಿಗಳ ರಚನೆ. ಹಾಗೆ ಕಾವ್ಯ ಸಾಹಿತ್ಯದಲ್ಲಿ ಕಾಳಿದಾಸಾದಿ ಅನೇಕ ಶ್ರೇಷ್ಠ ಕವಿಗಳು ನಮಗೆ ಕಂಡುಬರುತ್ತಾರೆ. ಕಾವ್ಯ ಅಂತ ಹೇಳಿದರೆ ಕವಿಯು ತನಗೆ ತಿಳಿದ ವಿಷಯವನ್ನು ಮನುಷ್ಯನಿಗೆ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ನಿರೂಪಣೆ ಮಾಡುವಂತಹ ಒಂದು ಶೈಲಿಯನ್ನೇ ನಾವು ಕಾವ್ಯ ಅಂತ ಕರಿತೇವೆ. ಕಾಳಿದಾಸ ಉಪಮಾ ಕಾಳಿದಾಸ ಅಂತಲೇ ಬಿರುದಾಂಕಿತನಾಗಿದ್ದಾನೆ. ಅಂದರೆ ಕವಿಗಳು ತಮಗೆ ಗೊತ್ತಿರುವ ವಿಷಯವನ್ನು ಉಪಮಾ ರೂಪಕಾದಿ ಅಲಂಕಾರಗಳಿಂದ ತಮಗೆ ತಿಳಿದ ಜ್ಞಾನವನ್ನು ಒಳ್ಳೆಯ ಕಥೆಗಳನ್ನು ಹೇಳುವ ಮುಖಾಂತರವಾಗಿ ಮನುಷ್ಯನು ಒಳ್ಳೆಯ ಸಂಸ್ಕೃತಿಯನ್ನು ಬೆಳೆಸಿಕೊಳ್ಳಲಿ, 4 ಜನರಿಗೆ ಉಪಕಾರವನ್ನು ಮಾಡುವ ಬುದ್ಧಿಯನ್ನು ಪಡೆಯಲಿ ಎಂಬ ಉದ್ದೇಶದಿಂದಾಗಿ ಅನೇಕ ಕವಿಗಳು ರಚನೆಗಳನ್ನು ಮಾಡ್ತಾರೆ. ಹೀಗೆ ಕಾಳಿದಾಸ, ಭಾಸ, ದಂಡಿ, ಮಾಘ ಮುಂತಾದ ಅನೇಕ ಕವಿಗಳು ತಮ್ಮದೇ ಆದ ಶೈಲಿಯಲ್ಲಿ ಗ್ರಂಥಗಳನ್ನು ರಚನೆ ಮಾಡಿ ಎಲ್ಲ ಮನುಷ್ಯರ ಮನಸ್ಸಿಗೆ ನಾಟುವ ರೀತಿಯಲ್ಲಿ ಕಥೆಗಳನ್ನು ಹೆಣೆದಿದ್ದಾರೆ. ಅದರಲ್ಲಿ ವಿಷ್ಣು ಶರ್ಮ ಎಂಬ ಒಬ್ಬ ಕವಿಯು ಪಂಚತಂತ್ರಂ ಎಂಬ ಗ್ರಂಥವನ್ನು ರಚನೆ ಮಾಡಿದ್ದಾನೆ. ಈ ಗ್ರಂಥದ ವೈಶಿಷ್ಟ್ಯ ಮಕ್ಕಳಿಗೆ ನೀತಿ ಕಥೆಗಳನ್ನು, ಸಂಸ್ಕೃತಿಯನ್ನು ಬಾಲ್ಯದಲ್ಲೇ ತಿಳಿಸಿಕೊಟ್ಟರೆ
ದೊಡ್ಡವರಾದಾಗ ಅವರಲ್ಲಿ ಒಳ್ಳೆಯ ಸಂಸ್ಕೃತಿ ಅನ್ನೋದು ಬೆಳೆಯುತ್ತೆ. ಮನುಷ್ಯ ಹುಟ್ಟಿರುವುದು ಕೇವಲ ತನ್ನ ಸ್ವಾರ್ಥಕ್ಕೆ ಮಾತ್ರ ಅಲ್ಲ, 4 ಜನರಿಗೆ ಅವನ ಕೈಯಲ್ಲಿ ಆದಷ್ಟು ಸಹಾಯವನ್ನು ಅವನು ಮಾಡಬೇಕು. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ನಮ್ಮ ಶರೀರ ಇರೋದೇ ಧರ್ಮ ಸಾಧನೆಗೆ. ಧರ್ಮ ಅಂತ ಹೇಳಿದರೆ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. 4 ಜನರಿಗೆ ಸಹಾಯವನ್ನು ಮಾಡುವುದೇ ಧರ್ಮ. ಆ ಧರ್ಮ ನಮ್ಮಲ್ಲಿ ಬೆಳೆಯಬೇಕು ಅಂತ ಹೇಳಿದರೆ ನಾವು ಚಿಕ್ಕವರಿದ್ದಾಗ ಮನೆಯಲ್ಲಿ ಗುರು ಹಿರಿಯರು ಒಳ್ಳೆಯ ಸಂಸ್ಕೃತಿಯನ್ನು ನಮ್ಮಲ್ಲಿ ಬೆಳೆಸಿರಬೇಕು. ಒಳ್ಳೆಯ ಸಂಸ್ಕೃತಿ ಬೆಳೆಸಬೇಕು ಎಂಬ ಉದ್ದೇಶದಿಂದಾಗಿ ಈ ವಿಷ್ಣು ಶರ್ಮ ಎಂಬ ಕವಿ 5 ತಂತ್ರಗಳನ್ನು ಇಟ್ಟುಕೊಂಡು, ಲಬ್ಧಪ್ರಣಾಶಾದಿ ತಂತ್ರಗಳನ್ನು ಇಟ್ಟುಕೊಂಡು ಅವನು ಪಂಚತಂತ್ರಂ ಎಂಬ ಗ್ರಂಥವನ್ನು ರಚನೆ ಮಾಡಿದ್ದಾನೆ. ಕಾಗೆಗಳ, ನರಿಗಳ, ಆನೆಗಳ ಚಿಕ್ಕ ಚಿಕ್ಕ ಉಪಾಖ್ಯಾನಗಳನ್ನು, ಕಥೆಗಳನ್ನು ಹೇಳುವ ಮುಖಾಂತರವಾಗಿ ಚಿಕ್ಕ ಮಕ್ಕಳಿದ್ದಾಗಲೇ ಅವರಲ್ಲಿ ಒಳ್ಳೆಯ ನೀತಿಗಳು, ಪರೋಪಕಾರ ಬುದ್ಧಿ ಅನ್ನೋದು ಇತ್ತು ಅಂತ ಆದರೆ ಮುಂದಿನ ದಿನಗಳಲ್ಲಿ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕೃತಿ ಅನ್ನೋದು ಬೆಳೆಯುತ್ತೆ ಎಂಬುದು ವಿಷ್ಣು ಶರ್ಮನ ಮತ. ಹೀಗೆ ನೀತಿ ಕಥೆಗಳನ್ನು ಬರೆದವರಲ್ಲಿ ವಿಷ್ಣು ಶರ್ಮ ಒಬ್ಬ. ಮತ್ತೊಬ್ಬ ಕಾಶ್ಮೀರಿ ಪಂಡಿತನಾಗಿರುವಂತಹ ಕ್ಷೇಮೇಂದ್ರ ಎಂಬುವ, ಬೃಹತ್ ಕಥಾಮಂಜರಿ ಎಂಬುವ ಶ್ರೇಷ್ಠ ನೀತಿ ಕಥೆಗಳಿಂದ ಕೂಡಿದ ಗ್ರಂಥ. ಅದೇ ಕಾಲದಲ್ಲಿ ಬಂದಿರುವಂತಹ ಮತ್ತೊಬ್ಬ ಶ್ರೇಷ್ಠ ಕವಿ ಸೋಮದೇವ. ದ್ವಿತೀಯ PUC ಪಠ್ಯಪುಸ್ತಕದಲ್ಲಿ 3ನೆಯ ಪಾಠ ನಿರ್ವಿಮರ್ಶಾಹಿ ಭೀರವಃ. ಸೋಮದೇವ ರಚಿಸಿದ ಕಥಾ ಸರಿತ್ಸಾಗರ ಎಂಬ ಗ್ರಂಥದ ಒಂದು ಭಾಗವೇ ಈ ಪಾಠ. ಹೆಸರೇ ಸೂಚಿಸುವಂತೆ ಕಥಾ ಸರಿತ್ ಸಾಗರ, ಕಥೆಗಳೆಂಬ ನದಿಗಳು, ನದಿಗಳು ಸೇರುವಂತಹ ಒಂದು ಬೃಹತ್ತಾದ ಸಾಗರ. ಅಂದರೆ ಅಷ್ಟು ನೀತಿಗಳಿಂದ ಕೂಡಿರುವಂತಹ ಮನುಷ್ಯನು ಜೀವನದಲ್ಲಿ ಯಾವ ರೀತಿಯಾಗಿ ಬಾಳಬೇಕು, ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು ಎಂಬ ಜೀವನ ಮೌಲ್ಯಗಳನ್ನು ತಿಳಿಸಿಕೊಡುವಂತಹ ಶ್ರೇಷ್ಠ ಕೃತಿ ಕಥಾ ಸರಿತ್ಸಾಗರ ಎಂಬ ಕೃತಿ. ಅದರ ಒಂದು ಭಾಗ ನಿರ್ವಿಮರ್ಶಾಹಿ ಭೀರವಃ ಎಂಬ ಪಾಠ. ಈ ಪಾಠದ ಶೀರ್ಷಿಕೆಯ ಅರ್ಥ ಭೀರವಃ ಅಂತ ಹೇಳಿದರೆ ಭಯಗ್ರಸ್ತರು ಅಂತ ಅರ್ಥ. ಅಂದರೆ ಭಯದಿಂದ ಕೂಡಿರುವ ವ್ಯಕ್ತಿಯು ವಿಚಾರವನ್ನು ಮಾಡುವುದಿಲ್ಲ ಅಂತ ಅರ್ಥ. ಹಾಗಾದರೆ ಈ ಪಾಠದ ಪೂರ್ವಕಥೆಯನ್ನು ಒಮ್ಮೆ ನೋಡ್ತಾ ಹೋಗೋಣ. ವತ್ಸರಾಜ ಅಂತ ಹೇಳಿ ಒಬ್ಬ ರಾಜ, ಯೌಗಂಧರಾಯಣ ಅಂತ ಹೇಳಿ ಒಬ್ಬ ಅವನಿಗೆ ಮಂತ್ರಿ, ರುಮಣ್ವಾನ್ ಸೇನಾಧಿಪತಿ. ಯೌಗಂಧರಾಯಣನ ಸಹಕಾರದೊಂದಿಗೆ ವತ್ಸರಾಜ ತುಂಬ ಉತ್ತಮ ರೀತಿಯಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಅನೇಕ ದಿನಗಳನ್ನು ಕಳೆದಿದ್ದಾನೆ. ರಾಜ ಅಂತ ಹೇಳಿದರೆ ಪ್ರಜೆಗಳಿಗೆ ಎಲ್ಲ ವಿಧವಾದ ಸೌಕರ್ಯಗಳನ್ನು ಕೊಟ್ಟು ಉತ್ತಮ ರೀತಿಯಲ್ಲಿ ರಾಜ್ಯಭಾರವನ್ನು ಮಾಡುವುದೇ ಪ್ರಧಾನ ಕರ್ತವ್ಯ. ಆ ರೀತಿಯಾಗಿ ಅನೇಕ ವರ್ಷಗಳ ಕಾಲ ವತ್ಸರಾಜ ಆಳ್ವಿಕೆಯನ್ನು ನಡೆಸಿದ್ದ. ಕಾಲಾಂತರದಲ್ಲಿ ಅವನಿಗೆ ವಾಸವದತ್ತ ಎಂಬ ಕನ್ಯೆಯೊಂದಿಗೆ ವಿವಾಹ ಆಗುತ್ತೆ. ವಿವಾಹವಾದ ನಂತರ ದಿನಗಳಲ್ಲಿ ವತ್ಸರಾಜ ರಾಜ್ಯಭಾರದ ಕಾರ್ಯಗಳನ್ನು ಕೈಬಿಟ್ಟು ಹೆಂಡತಿಯೊಂದಿಗೆ ಸಂಸಾರ ಜೀವನದಲ್ಲಿಯೇ ಕಾಲಗಳನ್ನು ಕಳೆಯಲಿಕ್ಕೆ ಪ್ರಾರಂಭ ಮಾಡಿದ. ಯಾವ ಹಂತಕ್ಕೆ ಹೋಯಿತು ಅಂತ ಹೇಳಿದರೆ, ವತ್ಸರಾಜನ ರಾಜ್ಯದ ಕೆಲವು ಭಾಗಗಳು ಬೇರೆ ರಾಜರುಗಳು ಬಂದು
ಆಕ್ರಮಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆದರೂ ಕೂಡ ವತ್ಸರಾಜ ಸಂಸಾರ ಜೀವನದಲ್ಲಿ ವಿಮುಕ್ತಿಯನ್ನು ಹೊಂದದೇನೆ ಅದರಲ್ಲೇನೆ ಆಸಕ್ತಿಯಿಂದಾಗಿ ಕಾಲವನ್ನು ಕಳೆಯುತ್ತಾ ಇದ್ದ. ಹೀಗಿರುವಾಗ ಮಂತ್ರಿ ಈ ರೀತಿಯಾಗಿ ಆಲೋಚನೆ ಮಾಡ್ತಾನೆ. ಸೇನಾಪತಿಯನ್ನು ಕರೆದು ಹೀಗೆ ಹೇಳ್ತಾನೆ, ಮಹಾಸೇನ ಅಂತ ಒಬ್ಬ ರಾಜ ಹೇಗೆ ಅವನು ಪತ್ನಿಯ ವ್ಯಾಮೋಹದಿಂದಾಗಿ ವಿಮುಕ್ತಿಯನ್ನು ಹೊಂದಿ ಒಳ್ಳೆಯ ರೀತಿಯಲ್ಲಿ ರಾಜ್ಯಭಾರವನ್ನು ಮಾಡಿದನೋ ಆ ರೀತಿಯಲ್ಲಿ ನಮ್ಮ ರಾಜನನ್ನು ಕೂಡ ಮಾಡಬೇಕು ಅಂತ ಹೇಳಿದರೆ ಒಂದು ಮಾರ್ಗ ಇದೆ. ಏನು ಅಂದರೆ, ಒಂದು ಸುಳ್ಳು ಸುದ್ದಿಯನ್ನು ಹೇಳೋಣ. ವಾಸವದತ್ತ ದಗ್ಧ, ವಾಸವದತ್ತೆಯು ಸುಟ್ಟು ಹೋದಳು ಅಂತ ಹೇಳಿ ಒಂದು ಸುದ್ದಿಯನ್ನು ಹೇಳೋಣ. ಅದರಿಂದಾಗಿ ಪತ್ನಿ ಇಲ್ಲದ ಕಾರಣ ಅದರಿಂದ ವಿರಕ್ತಿಯನ್ನು ಹೊಂದಿ ರಾಜ್ಯಭಾರದ ಕಡೆಗೆ ರಾಜ್ಯವನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸುವ ದಾರಿಯಲ್ಲಿ ನಮ್ಮ ರಾಜ ಬರಲಿಕ್ಕೆ ಸಾಧ್ಯ. ಕಾಲಾಂತರದಲ್ಲಿ ವಾಸ್ತವವನ್ನು ರಾಜನಿಗೆ ತಿಳಿಸೋಣ ಅಂತ ಮಂತ್ರಿ ಹೇಳಿದಾಗ ಅದಕ್ಕೆ ಸೇನಾಧಿಪತಿ ಈ ರೀತಿಯಾಗಿ ಹೇಳ್ತಾನೆ. ಈ ರೀತಿಯಾಗಿ ಹೇಳೋದರಿಂದಾಗಿ ಎರಡು ದುರ್ಘಟನೆಗಳು ನಮ್ಮ ಮೇಲೆ ಆಗಲಿಕ್ಕೆ ಸಾಧ್ಯ. ಒಂದು, ರಾಜನಿಗೆ ನಮ್ಮ ಮೇಲೆ ಇರುವಂತಹ ನಂಬಿಕೆ ಹೋಗುತ್ತೆ. ಇನ್ನೊಂದು, ಎಲ್ಲ ಜನರು ನಮ್ಮನ್ನು ನೋಡಿ ಅಪಹಾಸ್ಯ ಮಾಡಲಿಕ್ಕೆ ಶುರು ಮಾಡ್ತಾರೆ, ಸುಳ್ಳು ಹೇಳಿ ಸಿಕ್ಕಾಕಿಕೊಂಡ್ರು ಅಂತ ಹೇಳಿ. ಹಾಗಾಗಿ ಈ ರೀತಿಯಾಗಿ ಮಾಡೋದು ಬೇಡ ಅಂತ ಸೇನಾಧಿಪತಿ ಒಂದು ಮಾತನ್ನು ಹೇಳ್ತಾ ಒಂದು ಕಥೆಯನ್ನು ಆ ಮಂತ್ರಿಗೆ ಹೇಳ್ತಾ ಇದ್ದಾನೆ. ಆ ಕಥೆಯೇ ನಿರ್ವಿಮರ್ಶಾಹಿ ಭೀರವಃ ಎಂಬ ಪಾಠದ ಮೂಲ ಸಾರಾಂಶ. ಹಾಗಾದರೆ ಮೊದಲನೇ ಶ್ಲೋಕವನ್ನು ನೋಡ್ತಾ ಹೋಗೋಣ. ಅಸ್ತಿ ಮಾಕಂದಿಕಾ ನಾಮ ನಗರಿ ಜಾಹ್ನವೀ ತಟೆ ತಸ್ಯಾಂ ಮೌನವ್ರತೋ ಕಶ್ಚಿತ್ ಆಸೀತ್ ಪ್ರವ್ರಾಜಕ ಪುರ. ಹಿಮಾಲಯ ಪರ್ವತದಿಂದ ಬದರಿ, ಹರಿದ್ವಾರ, ಕಾಶಿ ಮುಂತಾದ ತೀರ್ಥಕ್ಷೇತ್ರಗಳಲ್ಲಿ ಪ್ರವಹಿಸುವ ತ್ರಿಪಥಗ ಆ ಗಂಗಾ. ಶ್ರೇಷ್ಠ ಗಂಗಾ ನದಿಯ ಹತ್ತಿರ ಮಾಕಂದಿಕಾ ಎಂಬ ಒಂದು ನಗರ. ಆ ನಗರದಲ್ಲಿ ಒಬ್ಬ ಪ್ರವ್ರಾಜಕ ಅಂತ ಹೇಳಿದ್ರೆ ಸನ್ಯಾಸಿ. ಆ ಸನ್ಯಾಸಿ ಮೌನವ್ರತದಲ್ಲಿ ಇದ್ದು ಆ ಮಾಕಂದಿಕಾ ನಗರದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಸನ್ಯಾಸಿಗಳು ಅಂತ ಹೇಳಿದರೆ ಅವರು ಪ್ರತಿದಿನಗಳಲ್ಲಿಯೂ ಬೇರೆ ಬೇರೆ ಮನೆಗಳಿಗೆ ಹೋಗಿ ಅಲ್ಲಿ ಭಿಕ್ಷಾಟನೆಯನ್ನು ಮಾಡಿ ಭಿಕ್ಷೆಯನ್ನು ಬೇಡಿ ಅನಂತರ ಅದನ್ನು ಸ್ವೀಕಾರ ಮಾಡಿ ಅವರ ಜೀವನವನ್ನು ಸಾಗಿಸುವಂತಹ ಒಂದು ಪದ್ಧತಿ. ಹೀಗೆ ಆ ಮಾಕಂದಿಕಾ ನಗರದ ಸನ್ಯಾಸಿ ಪ್ರತಿದಿನವೂ ಕೂಡ ಆ ಸನ್ಯಾಸಿಯ ಧರ್ಮವನ್ನು ಪರಿಪಾಲನೆ ಮಾಡಿಕೊಂಡು ಬರ್ತಾನೇ ಇದ್ದ. ಒಂದು ದಿವಸ ಒಬ್ಬ ವ್ಯಾಪಾರಿಯ ಮನೆಗೆ ಭಿಕ್ಷೆಗೋಸ್ಕರವಾಗಿ ಹೋಗ್ತಾನೆ. ಪ್ರವಿಷ್ಟೋ ಜಾತು ಭಿಕ್ಷಾರ್ಥಂ ಏಕಸ್ಯ ವಣಿಜೋ ಗೃಹೆ ಸ ದದರ್ಶ ಶುಭಾಂ ಕನ್ಯಾಂ ಭಿಕ್ಷಾಂ ಆದಾಯ ನಿರ್ಗತಾಂ. ಭಿಕ್ಷೆಗೋಸ್ಕರ ಎಂದಿನಂತೆ ಹೋಗುವ ಆ ಸನ್ಯಾಸಿ ಒಂದು ದಿವಸ ಒಬ್ಬ ವ್ಯಾಪಾರಿಯ ವರ್ತಕನ ಮನೆಗೆ ಭಿಕ್ಷೆಗೋಸ್ಕರ ಹೋಗ್ತಾನೆ. ಹೋದ ಸಂದರ್ಭದಲ್ಲಿ ಅವನ ಮನೆಯಲ್ಲಿ ಆ ವ್ಯಾಪಾರಿಯ ಮಗಳನ್ನು ನೋಡ್ತಾನೆ. ಅತಿ ರೂಪವತಿಯಾದ ಆ ಮಗಳನ್ನು ಈ ಸನ್ಯಾಸಿ ನೋಡಿ ಕ್ಷಣ ಮಾತ್ರದಲ್ಲೇ ಮೋಹಿತನಾಗ್ತಾನೆ.
ಹಾಗಾದರೆ ಈ ಶ್ಲೋಕದ ಪದಚ್ಛೇದವನ್ನು ಒಮ್ಮೆ ಗಮನಿಸೋಣ. ಪ್ರವಿಷ್ಟ ಜಾತು ಭಿಕ್ಷಾರ್ಥಂ ಏಕಸ್ಯ ವಣಿಜಃ ಗೃಹೆ ಸಹ ದದರ್ಶ ಶುಭಾಂ ಕನ್ಯಾಂ ಭಿಕ್ಷಾಂ ಆದಾಯ ನಿರ್ಗತಾಂ. ಶ್ಲೋಕದ ತಾತ್ಪರ್ಯ: ಒಮ್ಮೆ ಭಿಕ್ಷೆಗೋಸ್ಕರವಾಗಿ ವ್ಯಾಪಾರಿಯ ಮನೆಗೆ ಆ ಸನ್ಯಾಸಿ ಹೋಗ್ತಾನೆ. ಆ ಸಂದರ್ಭದಲ್ಲಿ ಅತಿ ಸುಂದರಿಯಾದ ಆ ವ್ಯಾಪಾರಿಯ ಮಗಳನ್ನು ಈ ಸನ್ಯಾಸಿ ಕಂಡ ನಂತರದಲ್ಲಿ ಮೋಹಿತನಾದ ಈ ಸನ್ಯಾಸಿ ಆ ವ್ಯಾಪಾರಿಗೆ ಏನು ಹೇಳಿದ, ವ್ಯಾಪಾರಿ ಸನ್ಯಾಸಿ ಹೇಳಿದ ಮಾತಿಗೆ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟ, ಉತ್ತರವನ್ನು ಕೊಟ್ಟ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಹಾಗಾದರೆ ಈ ದಿವಸ ನೋಡಿದ ನಾವು ಒಟ್ಟು ಪಾಠದ ಒಮ್ಮೆ ಅವಲೋಕನವನ್ನು ಮಾಡೋಣ. ಸೋಮದೇವ ರಚಿಸಿದಿರುವ ಕಥಾ ಸರಿತ್ಸಾಗರ ಎಂಬ ಗ್ರಂಥದ ಒಂದು ಉಪಕಥೆ ನಿರ್ವಿಮರ್ಶಾಹಿ ಭೀರವಃ. ಭಯಗ್ರಸ್ತನಾದ ವ್ಯಕ್ತಿಯು ವಿಚಾರವನ್ನು ಮಾಡುವುದಿಲ್ಲ ಅಂತ ಶೀರ್ಷಿಕೆಯ ಅರ್ಥ. ಪಾಠದಲ್ಲಿ ಬಂದ ವಿಷಯಗಳು: ಮಾಕಂದಿಕ ಎಂಬ ನಗರ ಗಂಗಾ ನದಿಯ ತೀರದಲ್ಲಿ ಇರುವಂತಹದ್ದು. ಆ ನಗರದಲ್ಲಿ ಪ್ರವ್ರಾಜಕ ಒಬ್ಬ ಸನ್ಯಾಸಿ ವಾಸ ಮಾಡ್ತಾ ಇದ್ದಾನೆ. ಭಿಕ್ಷಾಟನೆಗಾಗಿ ಒಂದು ದಿವಸ ಒಬ್ಬ ವರ್ತಕನ ಮನೆಗೆ ಹೋಗ್ತಾನೆ. ಆ ವರ್ತಕನ ಮನೆಯಲ್ಲಿ ವ್ಯಾಪಾರಿಯ ಮಗಳನ್ನು ನೋಡ್ತಾನೆ ಅನ್ನೋದು 2ನೆಯ ಶ್ಲೋಕದವರೆಗೂ ಇರುವಂತಹ ಕಥೆಯ ಸಾರಾಂಶ. ಮುಂದೆ ಏನಾಗುತ್ತೆ ಅನ್ನೋದನ್ನು ಮುಂದಿನ ಉಪಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಪುನರ್ಮಿಲಾಮಃ. ಶ್ರೀಕೃಷ್ಣಾರ್ಪಣಮಸ್ತು.